ನಮ್ಮೊಂದಿಗೆ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಇದ್ದಾರೆ. ಸರ್ ನಮಸ್ತೆ. ಮೊದಲದಾಗಿ ಪಂಥಾಹ್ವಾನ ಆಗಿದೆ ಸರ್. ಡಿ.ಕೆ. ಶಿವಕುಮಾರ್ ಅವರು ಕುಮಾರಸ್ವಾಮಿ ಚರ್ಚೆಗೆ ಬರುವಂತ ಹೇಳಿದ್ದಾರೆ. ಅದನ್ನು ಒಪ್ಕೊಂಡು ಬೈರಮಂಗಲಕ್ಕೆ ಬನ್ನಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಸರ್, ಈಗ ಬೈರಮಂಗಲದಲ್ಲಿ ಚರ್ಚೆ ಆದರೆ ಏನಾಗ್ಬೋದು ಅಂತಕ್ಕಂಥ ವಿಚಾರ ನೀವೇ ಊಹಿಸ್ಕೋಬೇಕು. ಕುಮಾರಸ್ವಾಮಿರವರು ಕೇಂದ್ರ ಸಚಿವರಾಗಿದ್ದಾರೆ, 2 ಸರಿ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಕೂಡ ಆಗಿದ್ದಾರೆ. ಬೀದಿಲಿ ನಿಂತ್ಕೊಂಡು ಇದನ್ನ ಚರ್ಚೆ ಮಾಡಲಿಕ್ಕೆ ಸಾಧ್ಯನಾ ಅಂತಕ್ಕಂಥದ್ದು. ಈಗ ಬೈರಮಂಗಲ ನಾವು ಬರ್ತೀವಿ, ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಕರ್ಕೊಂಡ್ಬರ್ತೀವಿ. ನಮ್ಮಿಂದ 1 ಲಕ್ಷ ಜನ ಬರ್ತಾರೆ, ಅವರಿಂದ ಒಂದು 50,000 ಲಕ್ಷ ಜನ ಬರ್ತಾರೆ. ನಾಳೆ ಒಡೆದಾಡಿ ಏನಾರ ಪ್ರಾಬ್ಲಮ್ ಆದರೆ ಯಾರು ಹೊಣೆ ಆಗ್ತಾರೆ? ನಾವೇ ಹೊಣೆ ಆಗ್ಬೇಕು ತಾನೆ. ಸರ್ಕಾರ ಇರ್ತಕ್ಕಂಥವ್ರೆ ಹೊಣೆ ಆಗ್ಬೇಕು ತಾನೆ. ಅವ್ರು ಹೇಳ್ತಾರೆ ಮಿಲಿಟರಿ ಇಟ್ಕೊಂಡು ಅವನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕಾಯ್ತದೆ, ಅದು ಪೊಲೀಸ್ನವ್ರು ಇಟ್ಕೊಂಡು ಜನಗಳನ್ನ ಇಂಥ ಸಂದರ್ಭದಲ್ಲಿ ಕಂಟ್ರೋಲ್ ಮಾಡೋಕ್ಕಾಯ್ತದೆ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಕರೆದಿರ್ತಕ್ಕಂಥದ್ದು ಮಾಧ್ಯಮಗಳ ಮುಂದೆ ಚರ್ಚೆ ಮಾಡೋಣ ಬನ್ನಿ. ಸತ್ಯ ಅಸತ್ಯ ಈಗ ಜನಕ್ಕೆ ಏನು ಗೊತ್ತಾಗಬೇಕು? ಸತ್ಯ ಗೊತ್ತಾಗಬೇಕು ಅಷ್ಟೇ. ಇದು ಯಾರು ಮಾಡಿದ್ರು, ಯಾರ ಕಾಲದಲ್ಲಿ ಆಯಿತು ಅಂತಕ್ಕಂಥದ್ದು. ಅದು ಬಿಟ್ಬಿಟ್ಟು ನೀವು ಅಲ್ಲಿಗೆ ಬನ್ನಿರಿ ಇಲ್ಲಿಗೆ ಬನ್ನಿರಿ ಅಂತಂದರೆ ಜಗಳ ಆಡೋಕ್ಕೆ ಎಲ್ಲರೂ ಒಬ್ರಿಗೊಬ್ರು ಕಾರ್ಯಕರ್ತರನ್ನ ಎತ್ಕಟ್ಟು ಹೊಡೆದಾಡೋಕ್ಕಾಗುತ್ತೆ. ಆಯ್ತದ, ಅವಕಾಶ ಕೊಟ್ಟರೆ ಆಯ್ತದ ಅದು. ಅದರಿಂದ ದಯಮಾಡಿ ಚರ್ಚೆ ಮಾಡೋದಿದ್ರೆ ನಿಮ್ಮ ಮಾಧ್ಯಮದವ್ರು ಕರೀಲಿ, ಬಂದು ಚರ್ಚೆ ಮಾಡೋಣ. ಅದು ಬಿಟ್ಟು ಅಲ್ಲಿ ಬೈರಮಂಗಲಕ್ಕೆ ಬನ್ನಿ, ಬಿಡದಿಗೆ ಬನ್ನಿ, ಅಲ್ಲೆಲ್ಲೋ ಬನ್ನಿ ಅಂತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು. ಅವ್ರಿಗೂ ಕೂಡ ಇದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್, ಇನ್ನೇ ದೊಡ್ಡ ಮಟ್ಟಕ್ಕೆ ಜನ ಸೇರಿದ್ರು, ಹೋರಾಟ ಆಗಿತ್ತು. ಇದೆಲ್ಲ ನೋಡಿದ್ರೆ ಸ್ವಲ್ಪ ವಿರೋಧ ಜಾಸ್ತಿ ಇದೆ ಅನ್ಸಲ್ಲ ಸರ್? ಅಲ್ಲಿ ದೊಡ್ಡ ಮಟ್ಟದ ಜನ ಬಸ್ ಮಾಡಿ ದುಡ್ಡು ಕೊಟ್ಟು ಕರ್ಕೊಂಬಂದ್ರೆ ದೊಡ್ಡ ಮಟ್ಟದ ಜನ ಸೇರ್ತಾರೆ. ಅಲ್ಲಿ ಪ್ರಾಮಾಣಿಕವಾಗಿದ್ದಂಥ ರೈತರುಗಳು ಕೇವಲ ನಮ್ಮ ಆ ಭಾಗದ ರೈತರುಗಳು ಕಡಿಮೆ ಇದ್ದಂಥದ್ದು ಸಂಖ್ಯೆ. ರೈತರುಗಳು ವಿರೋಧ ಇರ್ಬೋದು, ಅದು ಬೇರೆ ವಿಚಾರ, ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಆದರೆ ಅಷ್ಟು ಸಂಖ್ಯೆ ಬಂದಿರ್ತಾವ್ರಲ್ಲ ರೈತರುಗಳಲ್ಲ ಅವರು. ಅವರೆಲ್ಲ ಹೊರಗಡೆಯಿಂದ, ನೀವು ವೆಹಿಕಲ್ಗಳೆಲ್ಲ ನೋಡಿ ಅಲ್ಲೆಲ್ಲ ರಿಲೀಸ್ ಆಗಿದೆ. ವೆಹಿಕಲ್ಗಳೆಲ್ಲ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ರಿಲೀಸ್ ಆಗಿದೆ. ವೆಹಿಕಲ್ಗಳನ್ನ ಹೊರಗಡೆಯಿಂದ ಜನ ಕರ್ಕೊಂಬಂದು ರೈತರನ್ನ ಕರ್ಕೊಂಡು ಹೋರಾಟ ಮಾಡಬೇಕೇ ವಿನ ಕಾರ್ಯಕರ್ತರನ್ನ ಕರ್ಕೊಂಬಂದು ಜನತಾದಳದ ಹೋರಾಟ ಮಾಡಿದ್ರೆ, ನಾನು ನಾಳೆ ಒಂದು ದೊಡ್ಡ ಸಭೆ ಮಾಡಿದ್ರೆ ನಾನು 10,000 ಜನ ಸೇರಿಸ್ತೀನಿ. ಅದಲ್ಲ. ರೈತರುಗಳನ್ನ, ಅಲ್ಲಿರ್ತಕ್ಕಂಥ ರೈತರುಗಳನ್ನ ಕರ್ಕೊಂಡು ಪ್ರಾಮಾಣಿಕವಾಗಿ ರೈತರು ಕರ್ಕೊಂಡು ಮಾಡಲಿ, ಅದಕ್ಕೆ ನಾವು ಸಹಕಾರ ಕೊಡ್ತೀವಿ. ಅದು ಬಿಟ್ಬಿಟ್ಟು ಇದು ಜನತಾದಳದ ಹೋರಾಟ ಆಯ್ತು ಅಷ್ಟೇ, ಇದು ರೈತರ ಹೋರಾಟ ಆಗಲಿಲ್ಲ. ಇದು ಸರ್, ಈಗ ಮುಂದೆ ಶಾಸಕರಲ್ಲಿ ಗೆಲ್ಲೋದು ಇಲ್ಲ, ಕಾಲಾಕ್ಲಿಕ್ಕಾಗಲ್ಲ ಲೋಕ ಶಾಸಕರಿಗೆ, ಆ ರೀತಿಯಾಗಲೇ ಹೇಳ್ತಾ ಇದ್ದಾರೆ ಸರ್. ಅದು ಹಿಂಗೆ ಸರ್? ಆಯ್ತು, ಜನ ತೀರ್ಮಾನ ಮಾಡ್ತಾರೆ ಗೆಲ್ಲೋದು ಯಾರು ಸೋಲೋದು ಯಾರು ಅಂತೇಳಿ. ಅವ್ರು ಗೆಲ್ಸೋದು ಸೋಲೋದು ಅವ್ರ ಕೈಲೆಲ್ಲ ಇರೋದು, ಜನಗಳ ಕೈಲಿದೆ. ಜನ ತೀರ್ಮಾನ ಮಾಡ್ತಾರೆ, ಅದನ್ನ ಅಕ್ಸೆಪ್ಟ್ ಮಾಡ್ಕೋತೀವಿ ನಾವು. ಬೇರೆ ಬೇರೆ ನೀರಾವರಿ ವಿಚಾರನೂ ಕೂಡ ಪ್ರಸ್ತಾಪ ಮಾಡಿದ್ರಿ, ಮೇಕೆದಾಟು, ಬೇರೆ ಬೇರೆ ಯೋಜನೆ ಕೂಡ ಪರ್ಮಿಷನ್ ಕೊಟ್ಟರೆ ಅವರು ರೈತರು ಅಂತೇಳಿ. ಅದೇನು ಸರ್ ವಿಚಾರ? ಏನದು ಅಂದ್ರೆ ನೀವು ಕಳಸಾ ಬಂಡೂರಿ ವಿಚಾರಕ್ಕೆ ಕುಮಾರಸ್ವಾಮಿ ಮಾತಾಡ್ಲಿ, ಮೇಕೆದಾಟು ವಿಚಾರಕ್ಕೆ ಮಾತಾಡ್ಲಿ ಅಂತೇಳಿ ಹೇಳಿದ್ರಿ ಸರ್. ಅದು ನೋಡ್ರಿ, ಒಂದು 7-8 ಕಡೆ ರೈತರ ಹೋರಾಟ ನಡೀತಾ ಇದೆ. ಆನೆಕಲ್ಲಲ್ಲಿ ನಡೀತಾ ಇದೆ, ಚಿಕ್ಕಬಳ್ಳಾಪುರದಲ್ಲಿ ನಡೀತಾ ಇದೆ, ದೊಡ್ಡಬಳ್ಳಾಪುರದಲ್ಲಿ ನಡೀತಾ ಇದೆ. ಎಲ್ಲೂ ಹೋಗದೇನೆ ಬರೀ ಬಿಡದಿಗೆ ಯಾಕೆ ಬರ್ತಾರೆ ಅವರು? ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಬರೀ ಬಿಡದಿನೇ ಯಾಕೆ ಇಟ್ಕೊಂಡವ್ರೆ? ನಾವ್ ಹೇಳೋದು, ಅವರು ಕೇಂದ್ರ ಮಂತ್ರಿಗಳಾಗಿದ್ದಾರೆ, ಜ್ವಲಂತ ಸಮಸ್ಯೆಗಳಿದ್ದಾವೆ ರಾಜ್ಯದಲ್ಲಿ. ಈ ಸಮಸ್ಯೆಗಳಿಗೆ ಅವರು ಮುಕ್ತಿ ಕೊಡ್ತಕ್ಕಂಥ ರೀತಿ ಹೋರಾಟ ಮಾಡಬೇಕು. ಅವರು ಕೇಂದ್ರ ಬಿಟ್ಟೇ ಬಿಟ್ಟವ್ರೆ, ಕೇಂದ್ರ ಮಂತ್ರಿ ಕೆಲಸ ಬಿಟ್ಟೇ ಬಿಟ್ಟವ್ರೆ. ಇಲ್ಲಿ ಬಂದು ಬರೀ ಡಿ.ಕೆ. ಶಿವಕುಮಾರ್ದು ಏನ್ ಹೇಳ್ಬೇಕು, ಅವ್ರದ್ದೇನ್ ಹೇಳ್ಬೇಕು, ಬರೀ ಏನ್ ತರಲೆ ಮಾಡ್ಬೇಕು ಇದನ್ನ ಮಾಡ್ತವ್ರೆ ವಿನಃ ಅವರು ಕೇಂದ್ರದಿಂದ ಬರಬೇಕಾದಂತ ಅನೇಕ ವಿಚಾರಗಳಿದಾವೆ. ಅದನ್ನ ಕರೆಸಿ ಮಾತಾಡಿ ಚರ್ಚೆ ಮಾಡಿ ಬಗೆಹರಿಸ್ಕೊಡ್ಲಿ. ಇದನ್ನ ಹುಟ್ಟಾಕ್ತವ್ರೆ ಇವರು. ಇದು ಪಿತಾಮಹ ಯಾರು ಗೊತ್ತಾ ಇದಕ್ಕೆ? ಈ ಒಂದು ಟೌನ್ಶಿಪ್ ಪಿತಾಮಹನೇ ಕುಮಾರಸ್ವಾಮಿ. ಇದನ್ನ ರೆಡ್ ಝೋನ್ ಮಾಡಿದವರೇ ಕುಮಾರಸ್ವಾಮಿ. ಅವತ್ತಿಂದ ಇವತ್ತವರೆಗೂ ಕೂಡ ರೈತರಿಗೆ ಏನೋ ಅನ್ಯಾಯ ಆಗಿದ್ರೆ ಅದು ಕುಮಾರಸ್ವಾಮಿ ಕಾರಣ. ಇವತ್ತು ನನಗೆ ಕೆಲವು ರೈತರು ಬಂದಿದ್ರು, ಅಣ್ಣ ನಾವೆಲ್ಲ ಅವಾಗ ರೆಡ್ ಝೋನ್ ಅಂತ ಹೇಳಿ 50 ಲಕ್ಷಕ್ಕೆ, 30 ಲಕ್ಷಕ್ಕೆ, 40 ಲಕ್ಷಕ್ಕೆ ನಾವೆಲ್ಲ ಕೊಟ್ಬಿಟ್ಟಿದ್ದೀವಿ ಜಮೀನ. ದಯಮಾಡಿ ನಮಗೂ ಒಂದೊಂದು ಸೈಟ್ ಕೊಡಿ. ನಮಗೂ ಕುಮಾರಸ್ವಾಮಿ ಅವರಿಂದ ಅನ್ಯಾಯ ಆಯ್ತು. ಅವಾಗ ನೀವು ಈ ತರ ಟೌನ್ಶಿಪ್ ಮಾಡ್ತೀರಾ ಇಷ್ಟು ಬೇಗ ಅಂತ ಅನ್ಕೊಂಡಿದ್ರೆ ನಾವು ಖಂಡಿತ ಜಮೀನುಗಳನ್ನ ಕೊಡ್ತಿರ್ಲಿಲ್ಲ. ನೀವು ಟೌನ್ಶಿಪ್ ಮಾಡಲ್ಲ, ಇದೇ ರೀತಿ ನಮ್ಮನ್ನ ಜನ ಸತಾಯಿಸ್ಕೊಂಡು ಹೋಗ್ತದೆ ಸರ್ಕಾರ ಅಂತ ತಿಳ್ಕೊಂಡು ನಾವು ಕೊಟ್ಬಿಟ್ಟಿದೀವಿ. ನಾವು ಯಾರೋ ಶ್ರೀಮಂತ ಬಂದು ತಗೊಂಡವನೆ ನಮ್ಮ ಜಮೀನುಗಳನ್ನೆಲ್ಲ 50 ಲಕ್ಷ 60 ಲಕ್ಷಕ್ಕೆ ತಗೊಂಡವನೆ. ದಯಮಾಡಿ ನಮಗೂ ಒಂದೊಂದು ಸೈಟಾರು ಕೊಡಿ, ನಮಗೆ ಒಂದು ನೆನಪು ಉಳ್ಕೊಳ್ಳಿ, ನಮಗೆ ಒಂದು ಸೈಟಾರು ಕೊಡಿ ಅಂತೇಳಿ ಕೇಳ್ತಕ್ಕಂಥದ್ದು ರೈತರು ಬಂದು ನನ್ನನ್ನು ಕೇಳ್ತಾ ಇದ್ದಾರೆ. ಇದಕ್ಕೆ ಯಾರು ಹೊಣೆ? ರೆಡ್ ಝೋನ್ ಮಾಡಿ ರೈತರುಗಳನ್ನೆಲ್ಲ ಒಕ್ಲೆಬ್ರಿಸ್ತಲ್ಲ. ಅವಾಗ 1000 ಎಕರೆ ಮಾಡವ್ರೆ, ಮಾರಾಟ ಮಾಡವ್ರೆ ರೈತರುಗಳು. ಎಷ್ಟಕ್ಕೆ? 50 ಲಕ್ಷ 60 ಲಕ್ಷ 20 ಲಕ್ಷ 30 ಲಕ್ಷ. ಅವ್ರಿಗೆ ಯಾವಾಗ ತೊಂದರೆ ಆಯ್ತು, ಯಾವಾಗ ನೋವಾಯ್ತು, ಅವೆಲ್ಲೂ ಕೂಡ ಆ ಸಂದರ್ಭದಲ್ಲೆಲ್ಲ ಕೂಡ ಕಡಿಮೆ ಬೆಲೆಗೆ ಬಾರವ್ರಲ್ಲ. ಇವತ್ತು ಅವ್ರ ಕತೆ ಏನು? ಅವ್ರು ಹೇಳಿದ್ರು, ಅಣ್ಣ ನೀವೆಲ್ಲ ಇಷ್ಟು ಬೇಗ ಮಾಡ್ತೀವಿ, ತೀರ್ಮಾನ ತಗೋತೀವಿ ಅಂದಿದ್ರೆ ನಾವು ಖಂಡಿತ ಇಟ್ಕೋತಿದ್ದೋ ಜಮೀನ, ನಮಗ್ ಗೊತ್ತಿಲ್ಲ, ಸಾಲ ಮಾಡೋದು ಬೇಡ ಅಂತ ನಾವು ಕೊಟ್ಟಿದೀವಿ. ಅದರಿಂದ ಇದು ಅವ್ರ ಕನಸಿನ ಕೂಸು, ನಾವು ಅನುಷ್ಠಾನ ಮಾಡ್ತಾ ಇದೀವಿ ಅಷ್ಟೇ. ವಿಧಾನಸೌಧದಲ್ಲಿ ಆದ್ರೆ ಚರ್ಚೆಗೆ ಡಿ.ಕೆ. ಶಿವಕುಮಾರ್ ಎಲ್ಲರೂ ಕೂಡ ಸಿದ್ಧ ಇದ್ದೀರಿ ಕುಮಾರಸ್ವಾಮಿ ಬಂದ್ರೆ? ವಿಧಾನಸೌಧದಲ್ಲೇ ಅಲ್ಲ, ಮಾಧ್ಯಮಗಳ ಮುಂದೆ ಚರ್ಚೆ ಮಾಡೋಣ. ಅಂದ್ರೆ ಒಂದು 4 ಗೋಡೆ ಮಧ್ಯೆ ಇಲ್ಲಿ ವಿಚಾರ ಗೊತ್ತಾಗಬೇಕು ಸಾರ್ವಜನಿಕವಾಗಿ. ಯಾರ ಕಾಲದಲ್ಲಿ ಆಯ್ತು, ಇದಕ್ಕೆ ಯಾರಿಂದ ಅನ್ಯಾಯ ಆಯ್ತು, ಇದರಿಂದ ಏನೇನಾಯ್ತು, ಸಾಧಕ ಬಾಧಕ ಏನಾಯ್ತು ಅಂತ ಗೊತ್ತಾಗಬೇಕೇ ವಿನ ನೀವು ರೋಡ್ಗೆ ಬನ್ನಿ, ಬಿಡದಿಗೆ ಬನ್ನಿ, ಅಲ್ಲಿಗೆ ಬನ್ನಿ, ಇದೆಲ್ಲ ಇದೊಬ್ಬ
ನಾಯಕರು ಹೇಳ್ತಕ್ಕಂಥ ಮಾತು ಹೇಳಿಕೆ ಅಲ್ಲ ಇದು. 4 ಗೋಡೆಗಳ ಮಧ್ಯೆ ಚರ್ಚೆ ಆಗಲಿ. ನೀವು ಅದನ್ನ ಸಾರ್ವಜನಿಕವಾಗಿ ನೀವು ಇದ್ದೀರಾ, ಮಾಧ್ಯಮದವ್ರು ಪ್ರಚುರ ಪಡಿಸಕ್ಕೆ, ಸಾರ್ವಜನಿಕರು ತಿಳಿಸಕ್ಕೆ ನೀವು ಇದ್ದೀರಾ. ಅದು ಬಿಟ್ಟು ನೀವು ರೋಡ್ಗೆ ಬಂದ್ರಿ, ರಸ್ತೆ ಬರ್ರಿ, ಅವ್ರು ಬರ್ತಾರೋ 1 ಲಕ್ಷ ಜನ, ನಾವು 1 ಲಕ್ಷ ಜನ ಹೋಯ್ತೀವಿ. ಹೊಡೆದಾಡಿದ್ರೆ ಯಾರು ಜವಾಬ್ದಾರಿ? ಕುಮಾರಸ್ವಾಮಿ ಜವಾಬ್ದಾರಿ ಇದ್ದಾರೆ ಕೇಳಿ. ಅವಾಗ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ರೀ, ಡಿ ಕೆ ಶಿವಕುಮಾರ್ ಲಾ ಅಂಡ್ ಆರ್ಡರ್ ಸರಿಯಾಗಿ ಕಂಟ್ರೋಲ್ ಮಾಡಲಾರ್ರಿ ಅಂತ ನಮ್ಮ ತಲೆಗೆ ಕಟ್ತಾರೆ ಅದನ್ನ. ಕುಮಾರಸ್ವಾಮಿ ಅವರು ಏನಾರು ಮಾಡಿ ಡಿ ಕೆ ಶಿವಕುಮಾರ್ ಅವರ ಮುಖಕ್ಕೆ ಮಸಿ ಬಳಿಬೇಕು ಅಂತ ಸರ್ವ ಪ್ರಯತ್ನ ಕೂಡ ಮಾಡ್ತಾವ್ರೆ ಅವರು. ಈಗ ಇದು ಇವತ್ತಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದಲ್ಲ. ಸಿದ್ದರಾಮಯ್ಯನವರು ಕೂಡ ಇದ್ದಾಗಲೂ ಇತ್ತು, ಅದಕ್ಕೆ ಮುಂದೆ ಯಡಿಯೂರಪ್ಪನವ್ರು ಇದ್ದಾಗಲೂ ಇತ್ತು, ಇದು ಬೊಮ್ಮಾಯಿ ಇದ್ದಾಗಿತ್ತು, ಈ ಸಮಸ್ಯೆ ಬೊಮ್ಮಾಯಿ ಇದ್ದಾಗೂ ಇತ್ತಲ್ವಾ, ಸದಾನಂದ ಗೌಡರು ಇದ್ದಾಗ ಇತ್ತಲ್ವಾ. ಅವತ್ತ್ಯಾಕೆ ಕುಮಾರಸ್ವಾಮಿ ಬರಲಿಲ್ಲ ಬೀದಿಗೆ? ಅವತ್ತ್ಯಾಕೆ ನಿಖಿಲ್ ಅಣ್ಣ ಬೀದಿಗೆ ಇಳಿಲಿಲ್ಲ? ಬಿಜೆಪಿ ಸರ್ಕಾರ ಇತ್ತಲ್ಲ, ಅವಾಗ ಇಳಿಬೋದಾಗಿತ್ತಲ್ಲ ಬೀದಿಗೆ. ಇವತ್ತಾಗೆ ಡಿ ಕೆ ಶಿವಕುಮಾರ್ ಆದ್ಮೇಲೆ ಯಾಕೆ ಇಳಿದಿದ್ದೀರಾ ನೀವು? ಆನೇಕಲ್ಗೆ ಹೋಗಿ ಅಲ್ಲಿ ರೈತರಿಲ್ವಾ? ದೊಡ್ಡಬಳ್ಳಾಪುರಕ್ಕೆ ಹೋಗಿ ಅಲ್ಲಿ ರೈತರಿಲ್ವಾ? ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಅಲ್ಲೆಲ್ಲ ಹೋಗಿದ್ದೀರಾ ನೀವು? ಯಾವತ್ತಾರುವೆ ಅಲ್ಲೇನೋ ಪ್ರಶ್ನೆ ಮಾಡಿದ್ದೀರಾ? ನಿಮ್ಮ ಹಾಸನದಲ್ಲಿ ನಡೀತಾ ಇದೆಯಲ್ಲ, ಅಲ್ಲೇನಾರು ಹೋಗಿದ್ದೀರಾ? ನಾಗಮಂಗಲದಲ್ಲಿ ನಡೀತಾ ಇದೆಯಲ್ಲ, ಅಲ್ಲೇನಾರು ಹೋಗಿದ್ದೀರಾ ನೀವು? ಅಲ್ಲೆಲ್ಲ ರೈತರಲ್ವ ಇರೋದು? ಡಿ ಕೆ ಶಿವಕುಮಾರ್ಗೆ ಇಲ್ಲೇ ಅವ್ರ ಜಿಲ್ಲೆನಲ್ಲಿ ಮಾತ್ರ ಯಾಕೆ ನೀವು ಹೋರಾಟ ಮಾಡ್ತಾ ಇದ್ದೀರಾ? ಇದು ನಮ್ಮ ಮೂಲಭೂತವಾದಂತ ಪ್ರಶ್ನೆ. ಥ್ಯಾಂಕ್ ಯು. ಇದಿಷ್ಟು ಶಾಸಕ ಬಾಲಕೃಷ್ಣ ಅವರ ಮಾತುಗಳು. ಕ್ಯಾಮರಾಮನ್ ರಮೇಶ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.